ಸಾಲ ಮಾಡಿ ಬೀದಿಗೆ ಬಿದ್ದ ದಲಿತ ಕುಟುಂಬ ಅರ್ಕಲಗೂಡಿನ ಕೊರಟಗೆರೆ ಗ್ರಾಮದ ವೃದ್ಧ ದಂಪತಿ ಧನ ಸಹಾಯಕ್ಕೆ ಮೊರೆ. ತಾಲೂಕು ದೊಡ್ಡಮಗೆ ಹೋಬಳಿ ಕೊರಟಗೆರೆ ದಲಿತ ಕಾಲೋನಿಯ 80 ವರ್ಷದ ಸಣ್ಣಯ್ಯ ಮತ್ತು 75 ವರ್ಷದ ಜಯಮ್ಮ ಎಂಬುವರು ಸಾಲ ಮಾಡಿ ವೃದ್ಧ ದಂಪತಿಗಳು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ವೃದ್ಧ ದಂಪತಿಯ ಮಗ ಕುಮಾರ ಎಂಬಾತನಿಗೆ ಕ್ಯಾನ್ಸರ್ ರೋಗ ಕಂಡುಬಂದ ಹಿನ್ನೆಲೆ ರೋಗ ಗುಣಪಡಿಸುವ ಸಲುವಾಗಿ ಈಕ್ವಿಟಸ್ ಫೈನಾನ್ಸ್ನಲ್ಲಿ 2023ರಂದು ವಾಸದ ಹೆಂಚಿನ ಹಳೆಯ ಮನೆಯನ್ನ ಒತ್ತೆ ಇಟ್ಟು 2 ಲಕ್ಷ ರೂಪಾಯಿ ಸಾಲ ಪಡೆದಿದ್ದಾರೆ. ಕೂಲಿ ನಾಲಿ ಮಾಡಿ 1 ವರ್ಷ ಸಾಲದ ಕಂತು ಪಾವತಿ ಮಾಡಿದ್ದು, ನಂತರದಲ್ಲಿ ಕುಟುಂಬದಲ್ಲಿ ಹಣದ ತೊಂದರೆ ಎದುರಾದ ಹಿನ್ನೆಲೆ ಕಳೆದ 2 ವರ್ಷಗಳಿಂದ ಸಾಲದ ಕಂತಿನ ಹಣ ಪಾವತಿ ಮಾಡಿಲ್ಲ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಖಾಸಗಿ ಈಕ್ವಿಟಸ್ ಫೈನಾನ್ಸ್ ಕಂಪನಿ ಬಾಕಿ ಹಣ ಕಟ್ಟಿಸಿಕೊಳ್ಳುವ ಸಲುವಾಗಿ ಆಗಲೋ ಈಗಲ ಬೀಳುವ ಪುರಾತನ ಮಣ್ಣಿನ ಗೋಡೆ, ಮಂಗಳೂರು ಹೆಂಚಿನ ಮನೆಯ ಮುಂಬಾಗಿಲು, ದನಗಳನ್ನು ಕಟ್ಟುವ ಕೊಟ್ಟಿಗೆಗೂ ಬೀಗ ಹಾಕಿ ಪಂಚನಾಮೆ ಹಾಕಲಾಗಿದೆ. ಇದರಿಂದ ಮನೆಯ ಒಳಗೆ ಹೋಗಲು ಸಾಧ್ಯವಾಗದೆ ಅಕ್ಕಪಕ್ಕದ ಮನೆಯವರಿಂದ ಪಾತ್ರೆ, ನೀರು ಪಡೆದು ಕಳೆದ 2 ದಿನಗಳಿಂದಲೂ ಹಿತ್ತಲಲ್ಲಿ ದನಗಳನ್ನು ಕಟ್ಟಿಕೊಂಡು ಅವುಗಳೊಂದಿಗೆ ಚಳಿಯಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಕಳೆಯುತ್ತಿದೆ. ಪಂಚನಾಮ ಹಾಕಲಾಗಿರುವ ಮನೆಯಲ್ಲಿ ದವಸ ಧಾನ್ಯ, ಪಾತ್ರೆ, ಬಟ್ಟೆ, ಇತರೆ ಪರಿಕರಗಳು ಉಳಿದುಕೊಂಡಿವೆ. ದನದ ಕೊಟ್ಟಿಗೆ ಬಾಗಿಲಿಗೂ ಕೂಡ ಬೀಗ ಜಡಿದಿರುವ ಪರಿಣಾಮ ಮನುಷ್ಯ ಮಾಡಿದ ತಪ್ಪಿಗೆ ಮೂಕ ಪ್ರಾಣಿಗಳು ಸಹ ಶಿಕ್ಷೆ ಅನುಭವಿಸುವಂತಾಗಿದೆ. ವಯಸ್ಸಾದ ನಾವು ಕೂಲಿ ನಾಲಿ ಮಾಡಿ ಬಾಕಿ ಸಾಲ ತೀರಿಸಿದ್ದೇವೆ. ಇದಕ್ಕೆ ತಾಲೂಕು ಆಡಳಿತ, ಜನಪ್ರತಿನಿಧಿಗಳು ಉಳ್ಳವರು ನಮ್ಮ ಕಷ್ಟಕ್ಕೆ ನೆರವಾಗಬೇಕೆಂದು ಕೈಮುಗಿದು ಬೇಡಿಕೊಳ್ಳುತ್ತೇವೆ ಎಂದು ಬೀದಿಗೆ ಬಿದ್ದು ಹಿತ್ತಲಲ್ಲಿ ಜಾನುವಾರುಗಳೊಂದಿಗೆ ವಾಸ ಮಾಡುತ್ತಿರುವ ವೃದ್ಧ ದಂಪತಿಗಳಾದ ಸಣ್ಣಯ್ಯ, ಜಯಮ್ಮ ಬೇಡಿಕೊಂಡಿದ್ದಾರೆ. ದಾನಿಗಳು ಬ್ಯಾಂಕ್ ಖಾತೆ ನಂಬರ್ 04050100003641ಗೆ ಧನ ಸಹಾಯ ಮಾಡಬಹುದಾಗಿದೆ. ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ಇಲ್ಲ ದುಡ್ಡು ಬೆಳ್ಕೊಂಡ್ ತಿನ್ನಕ್ಕೆ ಜಮೀನಿಲ್ಲ. ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೋ. ಈಗ ಹಿಂಗಾದ್ರಿಂದ ನಾವು ಒಂಚೂರು ಜೀವನ ನಿಲ್ಲಿಸ್ತಾ ಯಾರಾದ್ರೂ ನಮಗೆ ಸಹಾಯ ಮಾಡಿ ನಮ್ಮ ಜೀವನ ಮಾಡಕ್ಕೆ ಸಹಾಯ ಮಾಡಿಕೊಡಿ. ನಮ್ದು ಕೊರಟಗೆರೆ. ನಮ್ಮ ಯಜಮಾನ್ರ ಹೆಸರು ಸಣ್ಣಯ್ಯ, ನನ್ನ ಹೆಸರು ಜಯಮ್ಮ. ಲೋನ್ ಫೈನಾನ್ಸ್ ಅಲ್ಲಿ ಲೋನ್ ತಗೊಂಡಿದ್ದ ತಕ್ಷಣ ನಮ್ಮ ಮಗನಿಗೆ ಕ್ಯಾನ್ಸರ್ ಆಯ್ತು. ದೊಡ್ಡ ಮಗನಿಗೆ ಮೈಸೂರಲ್ಲಿ ಹೋಗಿ ಆಪರೇಷನ್ ಮಾಡ್ಕೊಂಡು ಅಡ್ಮಿಟ್ ಮಾಡ್ಕೊಂಡ. ಅಲ್ಲೇ 2-3-4-5 ತಿಂಗಳು ಅಲ್ಲೇ ಆಯ್ತು. ಅಲ್ಲಿಂದ ಬಂದು ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಪೇಷಂಟ್ ಆದ್ರು. ನಮ್ಮ ಯಜಮಾನ್ರು ಅಡ್ಮಿಟ್ ಮಾಡ್ಕೊಂಡು ಬರೀ ಇದ್ರ ಹಾಸನ ಡಿಸ್ಟಿಕ್ ಅಲ್ಲಿ ಎಷ್ಟು ಹಾಸ್ಪಿಟ್ಲ್ ಅದ ಅಷ್ಟೆಲ್ಲ ತಿರುಗಿ ನಾನು ನಮ್ಮ ಯಜಮಾನ್ರು ಸರ್ ಮಾಡಕ್ ನಿಂತ್ಕೊಂಡೆ. ಪ್ರಾಬ್ಲಮ್ ಆಯ್ತು, ಕುಂತು ಕಟ್ಟಕ್ ಆಗ್ಲಿಲ್ಲ. ಅಲ್ಲಿಂದ ಜೀವ ನಿಂತ್ಕೊತು. ಇವತ್ತು ನಮ್ಮನ್ನ ಈ ಪರಿಸ್ಥಿತಿಗೆ ಮಾಡವ್ರೆ ಫೈನಾನ್ಸ್ನವರು.